ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 4.1 ಕ್ವಶನ್ ನಂಬರ್ 3 ಆ್ಯಂಡ್ ಕ್ವಶನ್ ನಂಬರ್ 4 ಅನ್ನು ತಿಳಿಸ್ಕೊಡ್ತೀನಿ ಅಂತ. ಸೊ ಕ್ವಶನ್ ನಂಬರ್ 4 2014 ಎನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಸೊ ಹಾಗಾಗಿ ಇವೆರಡು ವಿಡಿಯೋಗಳನ್ನ ತಾವು ಕೊನೆ ತನಕ ನೋಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆನಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನನ್ನು ನೀವು ಪಿ ಆಫ್ ಎನ್ ಅಂತ ಬರ್ಕೊಳ್ರಿ. ಏನಿದೆ 1 ಪ್ಲಸ್ 1 / 1 + 2 ರೈಟ್, ಪ್ಲಸ್ 1 / 1 + 2 + 3 ಪ್ಲಸ್ ಸೊ ಆನ್, ಪ್ಲಸ್ 1 / 1 + 2 + 3 ಪ್ಲಸ್ ಸೊ ಆನ್. ಓಕೆನಾ? ಸೊ ದಿಸ್ ಈಕ್ವಲ್ಸ್ ಟು 2n / n + 1. ವಿ ಹ್ಯಾವ್ ಟು ಪ್ರೂವ್ ಹಿಯರ್, ರೈಟ್? ಇಲ್ಲಿ ನಾವು ಇದರದ್ದೆಲ್ಲ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಬೇಕು. 2n / n + 1ಗೆ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಬೇಕು. ಸರಿನಾ? ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಕ್ಯಾನ್ ರೈಟ್ ಹಿಯರ್ ಸ್ಟೆಪ್ 1. ಓಕೆ, ಸೊ ಸ್ಟೆಪ್ 1 ಏನಿದೆ ಅಂತಂದರೆ, ಪಿ ಆಫ್ ಎನ್ ಈಸ್ ಟ್ರೂ, ಪಿ ಆಫ್ ಎನ್ ಈಸ್ ಟ್ರೂ ಫಾರ್ n = 1 ಅಂತಂದರೆ ಇಲ್ಲಿ n = 1 ಹಾಕಿದಾಗ LHS = RHS ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ದಟ್ ಈಸ್ LHS = RHS ಅಂತ. ಹೌದಾ? ರೈಟ್. ಸೊ ಈ ಒಂದು ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಒಳಗೆ n ಇದ್ದಲ್ಲಿ 1 ಹಾಕ್ರಿ. ಸೊ ಇಲ್ಲಿ n ಇದ್ದಲ್ಲಿ 1 ಹಾಕ್ತಾರೆ, ನಮಗೆ ಫಸ್ಟ್ ಟರ್ಮ್ ಬರ್ತದೆ, ದಟ್ ಈಸ್ 1. ಓಕೆ, ಫಸ್ಟ್ ಟರ್ಮ್ ಅಂತಂದರೆ ಮೊದಲಿಂದು, ರೈಟ್? ಇದು LHS ಇದೆ ರೀ. ಓಕೆ, RHS ಏನಿದೆ ಅಂತಂದರೆ 2 × n ಅಂದರೆ ಎಷ್ಟಿದೆ? 1 ಇದೆ, / n ಅಂದರೆ 1 ಬರೀರಿ, ಪ್ಲಸ್ 1. ಓಕೆ, ಸೊ LHS ಎಷ್ಟು ಬಂದಿದೆ ಇಲ್ಲಿ ನಿಮಗೆ? LHS 1 ಬಂದಿದೆ. RHS ನೋಡೋಣ. 2 × 1 2 / 2, ದಿಸ್ ಆಲ್ಸೋ 1. ಇದು RHS. ಹೌದಾ? ಸೊ ಇಲ್ಲಿ ನಮಗೆ LHS = RHS ಬಂದಿದೆ ಅಲ್ಲ. ಸೊ ದೇರ್ಫೋರ್ ಕ್ಯಾನ್ ರೈಟ್ ಹಿಯರ್ LHS = RHS. ಸರಿನಾ? ಸೊ ನಾವು ಯು ಕ್ಯಾನ್ ರೈಟ್ ಹಿಯರ್ ವಿಚ್ ಈಸ್ ಟ್ರೂ ಫಾರ್ which is true for n = 1. ಓಕೆನಾ? ಇದು ಸ್ಟೆಪ್ 1. ಸ್ಟೆಪ್ 1ಅಲ್ಲಿ n = 1 ಹಾಕಬೇಕು, LHS = RHS ಅಂತ ಪ್ರೂವ್ ಮಾಡಬೇಕು, ರೈಟ್? ಸೊ ನೆಕ್ಸ್ಟ್ ಐ ವಿಲ್ ಗೋ ಟು ಸ್ಟೆಪ್ 2. ಸ್ಟೆಪ್ 2 ಏನಿದೆಯಪ್ಪ ಅಂತಂದರೆ, ಪ್ರೂವ್ ದಟ್ ಪಿ ಆಫ್ ಕೆ ಈಸ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ n = k. ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕೊಟ್ಟಿದ್ದಾನಲ್ಲ, ಇದರೊಳಗೆ n = ನಾವು k ಹಾಕಬೇಕ್ರಿ, ಅಷ್ಟೇ, ಮತ್ತೇನಿಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರೋಗ್ರೆಷನ್ ಅಥವಾ ಇಕ್ವೇಷನ್ ಏನಿದೆಲ್ಲ ಇದರಲ್ಲಿ n = k ಹಾಕ್ರಿ. ಸೊ ಐ ಕ್ಯಾನ್ ರೈಟ್ ಹಿಯರ್ ಗಿವನ್ ಇಕ್ವೇಷನ್, ದಟ್ ಈಸ್ 1 + 1 / 1 + 2 ಪ್ಲಸ್ 1 / 1 + 2 + 3 ಪ್ಲಸ್ ಸೊ ಆನ್, ಪ್ಲಸ್ 1 / 1 + 2 + 3 so on up to n is there. In place of n you can substitute k. n ಇದ್ದಲ್ಲಿ ಏನು ಮಾಡಬೇಕು? k ವ್ಯಾಲ್ಯೂನ ಹಾಕಬೇಕು, ವಿಚ್ ಈಕ್ವಲ್ಸ್ ಟು 2. n ಅಂದರೆ k ಹಾಕ್ರಿ, n ಅಂದರೆ k ಹಾಕ್ರಿ, n ಇದ್ದಲ್ಲಿ k ಹಾಕ್ರಿ, ರೈಟ್? ನೆಕ್ಸ್ಟ್ ಒನ್ ಈಸ್ ಸ್ಟೆಪ್ 3. ಓಕೆ, ಸೊ ಸ್ಟೆಪ್ 2 ಅಲ್ಲಿ ನಾವು n ಇದ್ದಲ್ಲಿ k ಹಾಕಬೇಕ್ರಿ, ಅಷ್ಟೇ, ಮತ್ತೇನಿಲ್ಲ, ರೈಟ್? ದಿಸ್ ಈಸ್ ಸ್ಟೆಪ್ 2. ಓಕೆ, ಸ್ಟೆಪ್ 3 ನೋಡೋಣ ಅಂತ ಇವಾಗ. ಸ್ಟೆಪ್ 3. ಓಕೆ, ಸ್ಟೆಪ್ 3 ಏನಪ್ಪ ಅಂತಂದರೆ, ಪ್ರೂವ್ ದಟ್ ಪಿ ಆಫ್ k + 1 ಈಸ್ ಟ್ರೂ ಫಾರ್ ಆಲ್ n ಬಿಲಾಂಗ್ಸ್ ಟು n. ಅಂದರೆ ಪಿ ಆಫ್ k + 1 ಏನಾಗ್ತದಲ್ಲ, ಇದು ಟ್ರೂ ಆಗ್ತದೆ ಅಂತ. ನಾನು ಇದರ ಅರ್ಥ ಏನು ಅಂತಂದರೆ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ n = k + 1, ರೈಟ್? ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ಪಿ ಆಫ್ n ಮೀನ್ಸ್ k + 1. ಓಕೆ, ಪಿ ಆಫ್ ಎನ್ ಈಸ್ k + 1. 1 ಪ್ಲಸ್ 1 / 1 + 2 ಪ್ಲಸ್ 1 / 1 + 2 + 3, ಓಕೆ, ಪ್ಲಸ್ ಸೊ ಆನ್, ಪ್ಲಸ್ 1 / 1 + 2 + 3 ಪ್ಲಸ್ ಸೊ ಆನ್ k. ಓಕೆ, ರೈಟ್? ಆಫ್ಟರ್ ದಟ್ ಯು ಕ್ಯಾನ್ ರೈಟ್ k + 1. 1 / 1 + 2 + 3 plus so on plus k plus
1 you can write. Okay, so this is equals to n means you can substitute here k plus 1, 2 into k plus 1 divided by n means k plus 1 you can write. Okay, so here 2n is there na, 2n means n means you can write here k plus 1. I'll write here 2 as it is, n means k plus 1 divided by n plus 1 is there, means n means k plus 1 you can write, plus 1 you can write here as it is. Okay, so that is 2 into k plus 1 divided by k plus 1 means k plus 2. Okay, so we have to prove here 2 into k plus 1 divided by k plus 2, right? Okay, ಸೊ ಫಸ್ಟ್ ಇವಾಗಿದ್ದು ಎಲ್ ಎಚ್ ಎಸ್ ಅನ್ನು ತಗೊಳ್ಳೋಣಂತ್ರಿ. ಇದ್ರೊಳಗೆ ನೋಡಿರಿ, ಇದು ಇಷ್ಟು ಏನದಲ್ಲ, ಇದು ಸ್ಟೆಪ್ 2 ಅಲ್ಲಿ ಏನಿದೆ ಅದೇ ಇದೆ ರೀ. ಸ್ಟೆಪ್ 2 ಅಲ್ಲಿ ಏನಿದೆ ನೋಡ್ರಿ, ಇಲ್ಲಿ 1 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 2 ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಸೊ ಒನ್. ಓಕೆ, ಸೊ ಇದಿಷ್ಟು ಜಾಗದಾಗ ನಾವು ಏನಂತ ಬರಿಬೋದು, 2k ಡಿವೈಡೆಡ್ ಬೈ k ಪ್ಲಸ್ 1 ಅಂತ ಬರಿಬೋದು. ಹೌದಾ, ರೈಟ್? ಸೊ ಇಲ್ಲಿ 2k ಯು ಕ್ಯಾನ್ ರೈಟ್ ಹಿಯರ್ 2k ಡಿವೈಡೆಡ್ ಬೈ k ಪ್ಲಸ್ 1 ಇದಿಷ್ಟು ಜಾಗದಾಗ, ಪ್ಲಸ್ ಮುಂದೆ ಏನು ಉಳಿತ್ರಿ 1 ಡಿವೈಡೆಡ್ ಬೈ 1 ಪ್ಲಸ್ 2 ಪ್ಲಸ್ 3 ಸೊ ಆನ್ ಪ್ಲಸ್ k ಪ್ಲಸ್ 1 ಉಳಿದಿದೆ. ಹೌದಾ, ರೈಟ್? ದಿಸ್ ಈಸ್ ಈಕ್ವಲ್ಸ್ ಟು ವಾಟ್ ಯು ಹ್ಯಾವ್ ಟು ಪ್ರೂವ್, 2 ಇಂಟು k ಪ್ಲಸ್ 1 ಡಿವೈಡೆಡ್ ಬೈ k ಪ್ಲಸ್ 2 ಅಂತ ಪ್ರೂವ್ ಮಾಡಬೇಕು. ಹೌದಾ, ಓಕೆ. ಸೊ ಇದು ಫಸ್ಟ್ ಎಲ್ ಎಚ್ ಎಸ್ ಅಷ್ಟೇ ತೊಗೊಳ್ಳೋಣಂತ. ಫಸ್ಟ್ ಯು ಕ್ಯಾನ್ ಟೇಕ್ ಹಿಯರ್ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡೋಣಂತ. ಓಕೆನಾ? ಸೊ ಯು ಕ್ಯಾನ್ ರೈಟ್ ಹಿಯರ್ 2k ಡಿವೈಡೆಡ್ ಬೈ k ಪ್ಲಸ್ 1 ಪ್ಲಸ್ ಇದು ನೋಡ್ರಿ ಯಾವ ಫಾರ್ಮ್ ಒಳಗದ ಅಂತಂದರೆ ಸಮ್ ಆಫ್ n ಇಂಟೀಜರ್ಸ್ ಅದ. ಎನ್ ಅಂತಂದರೆ k ಪ್ಲಸ್ 1 ತೊಗೋಬೇಕು ಇಲ್ಲಿ. ಓಕೆ, ಸಮ್ ಆಫ್ n ಇಂಟೀಜರ್ ಅಂದರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತಂದ. ಆದರೆ n ಅಂದರೆ ಏನದ k ಪ್ಲಸ್ 1 ಅದ. ಹೌದಾ, ಸೊ ಈ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡ ಸೂತ್ರ ಏನದ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದ. ಹೌದಾ, ರೈಟ್? ಇದನ್ನೇ ಬರೀತೀನಿ ನೋಡ್ರಿ ನಾನು, 1 ಡಿವೈಡೆಡ್ ಬೈ n ಇಂಟು n ಪ್ಲಸ್ 1 ಡಿವೈಡ್ ಬೈ 2. n ಅಂದರೆ ಏನದ ಇಲ್ಲಿ k ಪ್ಲಸ್ 1 ಅದ, k ಪ್ಲಸ್ 1. ಓಕೆ, ಇಂಟು ಏನಂದ್ರೆ k ಪ್ಲಸ್ 1 ಹಾಕ್ರಿ, ಪ್ಲಸ್ 1 ಇದೆಲ್ಲ ಅದನ್ನು ಬರೀರಿ. ಇದು ಡಿವೈಡೆಡ್ ಬೈ 2 ಅದಲ್ಲ, ಇದನ್ನು ಮ್ಯಾಕ್ ಕಳಿಸ್ರಿ, ಇಂಟು 2 ಆಗ್ತದೆ. ಹೌದಾ, ಸೊ ಇದು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದ. ಬಟ್ ಇಲ್ಲಿ n ಅಂದರೆ ಏನದ ರೀ k ಪ್ಲಸ್ 1 ಅದ. ಸೊ ಸೂತ್ರ ಏನಾಗುತ್ತೆ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಹೌದಾ, ಸೊ ಮತ್ತೆ ಇದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿರಿ. ಏನಾಗುತ್ತಪ್ಪ ಎರಡರದ್ದು ಎಲ್ ಸಿ ಎಮ್ ಅಂತಂದರೆ k ಪ್ಲಸ್ 1 ಇಂಟು one step I will write here, one more step I will write here. Okay, 2k divided by k plus 1, 2 into 1 ಅಂದರೆ 2 ಆಗುತ್ತೆ. k plus 1 you can write as it is. k plus 1 ಅಂತಂದರೆ k plus 2 ಆಗುತ್ತೆ. ಹೌದಾ, ಓಕೆ. ಸೊ ಇವಾಗ ನೋಡ್ರಿ ಎಲ್ ಸಿ ಎಮ್ ಏನಾಗುತ್ತೆ ಎರಡರದ್ದು, k plus 1 ಇಂಟು k plus 1 ಪ್ಲಸ್ 2 ಅದ. ಹೌದಾ, ಸೊ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ k plus 1 ಇಂಟು k ಪ್ಲಸ್ 2 ಆಗುತ್ತೆ. ಹೌದಾ, ಸೊ ಇದಕ್ಕೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು, k ಪ್ಲಸ್ 2ದಿಂದ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ ಯಾವುದನ್ನು ಮಲ್ಟಿಪ್ಲೈ ಮಾಡಿಬಿಡ್ರಿ. ಓಕೆ, ರೈಟ್? ಸೊ ನೆಕ್ಸ್ಟ್ 2k ಇಂಟು k, 2k ಸ್ಕ್ವೇರ್ ಆಗುತ್ತೆ. 2k ಇಂಟು k ಅಂದರೆ 2k ಸ್ಕ್ವೇರ್ ಪ್ಲಸ್ 2k ಇಂಟು 2 ಅಂದರೆ 4k ಆಗುತ್ತೆ, ಪ್ಲಸ್ 2 ಕ್ಯಾನ್ ರೈಟ್ ಹಿಯರ್ ಆ್ಯಸ್ ಇಟ್ ಈಸ್, ಡಿವೈಡೆಡ್ ಬೈ k ಪ್ಲಸ್ 1 ಇಂಟು k ಪ್ಲಸ್ 2. ಓಕೆ, ಸೊ ಇವೆಲ್ಲದರಲ್ಲಿ ಏನು ಕಾಮನ್ ಇದೆ ರೀ, 2 ಕಾಮನ್ ಇದೆ. ಏನು ಉಳಿತದ, k ಸ್ಕ್ವೇರ್ ಪ್ಲಸ್ 2k ಪ್ಲಸ್ 1 ಉಳಿತದೆ. ಹೌದಾ, ನಂತರ ಕೆಳಗೆ k ಪ್ಲಸ್ 1 ಇಂಟು k ಪ್ಲಸ್ 2. ಓಕೆ, ಸೊ ಇದರದ್ದು ಫ್ಯಾಕ್ಟರ್ಸ್ ಏನಾಗ್ತದೆ ರೀ, 2 ಕ್ಯಾನ್ ರೈಟ್, ಇದರದ್ದು ಫ್ಯಾಕ್ಟರ್ k ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ k ಪ್ಲಸ್ 1 ಇಂಟು k ಪ್ಲಸ್ 2. ಸೊ ಇಲ್ಲಿ ಎರಡದಲ್ಲಿ k ಪ್ಲಸ್ 1 ಅನ್ನೋದು ಒಂದು ಕ್ಯಾನ್ಸಲ್ ಮಾಡಿರಿ, ಇಲ್ಲೊಂದು ಕ್ಯಾನ್ಸಲ್ ಮಾಡಿರಿ. ಓಕೆ, ಸೊ ಇವಾಗ ಏನು ಉಳಿತದೆ ನಿಮಗೆ ಇಲ್ಲಿ, 2 ಡಿವೈಡೆಡ್ ಬೈ k ಪ್ಲಸ್ 2 ಇಂಟು ಇಲ್ಲಿ ಎರಡರದಾಗ ಒಂದು ಕಳಿಸಿರಲಿ, ಇನ್ನೊಂದು ಉಳಿತದೆ ನೋಡಿರಿ, k ಪ್ಲಸ್ 1 ಕ್ಯಾನ್ ರೈಟ್. ಓಕೆ, ಸೊ ಏನು ಉಳಿತಪ್ಪ ಇಲ್ಲಿ ಅಂತಂದರೆ ಲಾಸ್ಟಿಗೆ 2 ಇಂಟು k ಪ್ಲಸ್ 1 ಡಿವೈಡೆಡ್ ಬೈ k ಪ್ಲಸ್ 2. ಓಕೆ, ಇದು ಎಲ್ ಎಚ್ ಎಸ್ ಅದ ರೀ. ಹೌದಾ, ಸೊ ಆರ್ ಎಚ್ ಎಸ್ ಏನು ಬರ್ಬೇಕು ನಮಗಿಲ್ಲಿ, ಆರ್ ಎಚ್ ಎಸ್, ದಿಸ್ ಇಸ್ ಆರ್ ಎಚ್ ಎಸ್. ಓಕೆ, ಸೊ ಆರ್ ಎಚ್ ಎಸ್ ಏನಿದೆ ರೀ, 2 ಇಂಟು k ಪ್ಲಸ್ 1 ಡಿವೈಡೆಡ್ ಬೈ k ಪ್ಲಸ್ 2 ಇದೆ. ಹೌದಾ, ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದೆ ಅಲ್ರಿ. ಹಾಗಾಗಿ ನೀವು ಇಲ್ಲಿ ಲಾಸ್ಟಿಗೆ ಬರೀರಿ, ಏನೇನು ಬರಿಬೇಕಪ್ಪ ಲಾಸ್ಟಲ್ಲಿ ಅಂತಂದರೆ, ಸಿನ್ಸ್ ಪಿ ಎಫ್ k ಪ್ಲಸ್ 1 ಈಸ್ ಟ್ರೂ
whenever p of k is true by principle of mathematical induction, p of n is true for all n belongs to n. ಇದರ ಅರ್ಥ ಏನಂತಂದರೆ ಇಲ್ಲೇನು ಕೊಟ್ಟಿದ್ದಾನಲ್ರಿ ಇದು ಇಕ್ವೇಷನ್. ಸೊ ಇದು ಇಕ್ವೇಷನ್ ಏನಾಗುತ್ತೆ ಅಂತಂದರೆ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತಂದರೆ ಎಲ್ಲ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಏನಾಗುತ್ತಲ್ಲ, ಆ ನ್ಯಾಚುರಲ್ ನಂಬರ್ಸಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತದ ಅಂತ ಅರ್ಥ. ಅಂದರೆ ಇದು ಕೊಟ್ಟಿರ್ತಕ್ಕಂಥ ಒಂದು ಫಾರ್ಮುಲಾ ಅಥವಾ ಇಕ್ವೇಷನ್ ಏನಿದೆಲ್ಲ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಮುಂದಿನ ಪ್ರಶ್ನೆ 4ನೇದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕ್ವಶನ್ ಏನಿದೆಲ್ಲ ಇದು 2014ರಲ್ಲಿ 5 ಮಾರ್ಕ್ಸ್ ಕೇಳಿದ್ದಾನೆ ರೀ. ಓಕೆನಾ, ರೈಟ್. ಸೊ ಯು ಕ್ಯಾನ್ ರೈಟ್ ಹಿಯರ್ ಸೊಲ್ಯೂಷನ್. ನಾನು ಫಸ್ಟ್ ಏನು ಹೇಳಿದ್ದೆ ನಿಮಗೆ, ಕೊಟ್ಟಿರ್ತಕ್ಕಂಥ ಒಂದು ಇಕ್ವೇಷನನ್ನು ನೀವು ಪಿ ಆಫ್ ಎನ್ ಅಂತ ಬರ್ಕೋಬೇಕು. ಸೊ ಪಿ ಆಫ್ ಎನ್ ಈಕ್ವಲ್ ಟು 1 ಇಂಟು 2 ಇಂಟು 3 ಪ್ಲಸ್ 2 ಇಂಟು 3 ಇಂಟು 4 ಪ್ಲಸ್ ಯು ಕ್ಯಾನ್ ರೈಟ್ ಹಿಯರ್ ಸೊ ಆನ್ ಎನ್ ಇಂಟು ಎನ್ ಪ್ಲಸ್ 1 ಇಂಟು ಎನ್ ಪ್ಲಸ್ 2. ಓಕೆ, so this is equals to n into n plus 1 okay into n plus 2 n plus 3 divided by 4 ಅಂತ ಪ್ರೂವ್ ಮಾಡಬೇಕು ನಾವು, ಹೌದಾ. ಸೊ ಇದಾದ ನಂತರದಲ್ಲಿ ನೀವು ಫಸ್ಟ್ ಸ್ಟೆಪ್ 1 ಬರೀರಿ. ಸ್ಟೆಪ್ 1 ಏನಿದೆ ಅಂತಂದರೆ ಪ್ರೂವ್ ದಟ್ ಫಾರ್ n equal to prove that for n equal to 1 is true for can write here prove that n equal to 1 is true for all n belongs to n ಅಂತಂದರೆ ಇಲ್ಲಿ ನಾವು LHS equal to RHS ಅಂತ ಪ್ರೂವ್ ಮಾಡಬೇಕು ಅಷ್ಟೇ. ಓಕೆ, ಸೊ LHS ಏನಿದೆ ನೋಡೋಣ. ಆಯ್ತು, ಸೊ n equal to 1 ಹಾಕಿದಾಗ ಫಸ್ಟ್ ಟರ್ಮ್ ಬರ್ತದೆ ರೀ. ಏನಿದೆ ಅದು ಫಸ್ಟ್ ಟರ್ಮ್ ಅಂತಂದರೆ 1 ಇಂಟು 2 ಇಂಟು 3. ಓಕೆ, ದಿಸ್ LHS, ಇದು LHS ಇದೆ. 1 ಇಂಟು 2 ಅಂದರೆ 2 ಆಗುತ್ತೆ, 2 ಇಂಟು 3 ಅಂತಂದರೆ 6 ಆಗುತ್ತೆ. ದಿಸ್ ಈಸ್ LHS. ಓಕೆನಾ, ರೈಟ್. ಸೊ ಇವಾಗ RHSಗೆ ಹೋಗೋಣ ಅಂತ. RHS ಅಂದರೆ ಇದನ್ನು ತೊಗೊಳ್ರಿ. ಇಲ್ಲಿ n ಈಕ್ವಲ್ ಟು ಎಷ್ಟು ಹಾಕಬೇಕು, 1 ಹಾಕಬೇಕು. ಓಕೆನಾ, ಸೊ n 1 ಪ್ಲಸ್ 1 ಪ್ಲಸ್ 2 1 ಪ್ಲಸ್ 3 ಡಿವೈಡೆಡ್ ಬೈ 4. ಓಕೆ, ಸೊ 1 ಪ್ಲಸ್ 1 ಅಂದರೆ 2 ಆಗುತ್ತೆ, 2 ಪ್ಲಸ್ 1 ಅಂದರೆ 3 ಆಗುತ್ತೆ, 3 ಪ್ಲಸ್ 1 ಅಂದರೆ 4 ಆಗುತ್ತೆ ಡಿವೈಡೆಡ್ ಬೈ 4. 4 1 ಕ್ಯಾನ್ಸಲ್ ಆಗುತ್ತೆ, 2 3 6. ಇದು RHS, ಹೌದಾ. ಸೊ RHS LHS ಎರಡು ಸೇಮ್ ಬಂದವ ನಿಮ್ಗೆ, ರೈಟ್. ಸೊ ಇವಾಗ ಬರೀರಿ ದೇರ್ ಫೋರ್ LHS ಈಕ್ವಲ್ ಟು RHS. ಓಕೆ, ವಿಚ್ ಈಸ್ ಟ್ರೂ ಫಾರ್ n ಈಕ್ವಲ್ ಟು 1, ಹೌದಾ. ಸೊ ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಏನಿದೆಪ್ಪ ಅಂತಂದರೆ ಯು ಕ್ಯಾನ್ ಪ್ರೂವ್ ದಟ್ n equal to k is true for all n belongs to n. ಓಕೆ, ಸ್ಟೆಪ್ 1ಅಲ್ಲಿ n equal to 1 ಹಾಕಬೇಕು, ಸ್ಟೆಪ್ 2ಅಲ್ಲಿ n equal to k ಹಾಕಬೇಕು. ಓಕೆ, ಸೊ p of n means you can write here k. ಓಕೆ, ಇಲ್ಲಿ ಏನದಲ್ಲ k ಹಾಕಬೇಕು ಅಷ್ಟೇ. 1 ಇಂಟು 2 ಇಂಟು 3 ನೆಕ್ಸ್ಟ್ ಪ್ಲಸ್ 2 ಇಂಟು 3 ಇಂಟು 4 ಪ್ಲಸ್ ಸೊ ಆನ್ ಪ್ಲಸ್ n is k plus 1 n is k plus 2. okay, which equals to n is k plus 1 n is k plus 2 n is k plus 3. okay, divided by 4, right. Next step 3 ಏನಿದೆಪ್ಪ ಅಂತಂದರೆ now we need to prove that p of k plus 1 is true, okay, for all n belongs to n. ಅಂದರೆ ಇಲ್ಲಿ ಎಲ್ಲೆಲ್ಲಿ ಏನಿದೆ ಅಲ್ಲ ಅಲ್ಲಿ ನಾವೇನು ಹಾಕಬೇಕು ಅಂತಂದರೆ k ಪ್ಲಸ್ 1 ಹಾಕಬೇಕು, ಹಾಕಿ LHS ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ p of n means you can write here k plus 1 which equals to 1 into 2 into 3 plus 2 into 3 into 4 so on plus ಫಸ್ಟ್ ಇದನ್ನೇನು ಕೊಟ್ಟಿದ್ರೆ ಅದನ್ನೇ ಬರೀರಿ ಒಂದು ಟೈಮ್. ಏನಂದರೆ ಕೆ ಹಾಕ್ರಿ, ಕೆ ಪ್ಲಸ್ 1 ಕೆ ಪ್ಲಸ್ 2. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ಇವಾಗ ಏನಿದ್ದಲ್ಲಿ ಕೆ ಪ್ಲಸ್ 1 ಹಾಕಬೇಕು. ಫಸ್ಟ್ ಒಂದು ಟೈಮ್ ಇದನ್ನೇ ಸೆಕೆಂಡ್ ಟರ್ಮೇ ಆ್ಯಸ್ ಇಟ್ ಈಸ್ ಬರೀರಿ. ಯಾಕಂತಂದರೆ ಇದಕ್ಕಿಂತ ಹಿಂದಿನ ಟರ್ಮ್ ಏನಾಗುತ್ತೆ ಕೆ ಆಗುತ್ತೆ, ಹೌದಾ. ಸೊ ಇದ್ರ ಮುಂದಿನ ಟರ್ಮ್ ಏನಾಗುತ್ತೆ ಕೆ ಪ್ಲಸ್ 1 ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 4 ಅದನ್ನು, ಇದ್ರ ಹಿಂದಿನ ಟರ್ಮ್ 3 ಇದೆ ಇಲ್ಲ, ಹೌದಾ. ಸೊ ಅದೇ ಥರ ಇಲ್ಲಿ ಕೆ ಅಂತಂದರೆ 3 ತೊಗೊಳ್ರಿ, 3 ಪ್ಲಸ್ 1 4 ಆಗ್ತದೆ.
ಇದರ ಹಿಂದಿನ ಟರ್ಮ್ ಏನಾಗ್ತದೆ ರೀ 3 ಆಗ್ತದೆ. ಹಾಗಾಗಿ ಕೆ ಇಂಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಬರೀರಿ. ನಂತರದಲ್ಲಿ ಇವಾಗ ಇಲ್ಲಿ ಕೆ ಇದ್ದಲ್ಲಿ ಕೆ ಪ್ಲಸ್ 1 ಹಾಕ್ರಿ. ಓಕೆನಾ. ಸೊ ಕೆ ಇದ್ದಲ್ಲಿ ಕೆ ಪ್ಲಸ್ 1 ಹಾಕೋಣಂತ. ಕೆ ಪ್ಲಸ್ 1 ಅಂದರೆ ಕೆ ಪ್ಲಸ್ 2 ಆಗುತ್ತಾ. ಕೆ ಪ್ಲಸ್ 1 ಕೆ ಅಂದರೆ ಕೆ ಪ್ಲಸ್ 1 ಪ್ಲಸ್ 1 ಅಂದರೆ ಕೆ ಪ್ಲಸ್ 2 ಆಗುತ್ತಾ, ರೈಟ್. ಸೊ ಅದೇ ಥರ ಕೆ ಅಂದರೆ ಕೆ ಪ್ಲಸ್ 1 ಪ್ಲಸ್ 2 ಅಂತಂದರೆ ಕೆ ಪ್ಲಸ್ 3 ಆಗುತ್ತೆ. ಕೆ ಪ್ಲಸ್ 3. ಓಕೆ. ದಿಸ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಕೆ ಅಂದರೆ ಏನು ಹಾಕ್ಬೇಕು ರೀ, ಕೆ ಪ್ಲಸ್ 1 ಹಾಕ್ರಿ. ಕೆ ಪ್ಲಸ್ 1 ಕೆ ಅಂದರೆ ಕೆ ಪ್ಲಸ್ 1 ಪ್ಲಸ್ 1 ಅಂತಂದರೆ ಕೆ ಪ್ಲಸ್ 2 ಆಗುತ್ತೆ. ಇಲ್ಲಿ ಕೆ ಅಂತಂದರೆ ಕೆ ಪ್ಲಸ್ 1, ಓಕೆ, ಪ್ಲಸ್ 1 ಪ್ಲಸ್ 2 ಅಂತಂದರೆ ಪ್ಲಸ್ 3 ಆಗುತ್ತೆ. ಲಾಸ್ಟಿಗೆ ಕೆ ಪ್ಲಸ್ 4 ಆಗುತ್ತೆ ಡಿವೈಡೆಡ್ ಬೈ 4. ದಿಸ್ ಈಸ್ ಆರ್ ಎಚ್ ಎಸ್. ಹೌದಾ. ಸೊ ನಾವು ಆರ್ ಎಚ್ ಎಸ್ ಇದನ್ನು ಪ್ರೂವ್ ಮಾಡಬೇಕು. ಇವಾಗ ಫಸ್ಟ್ ಎಲ್ ಎಚ್ ಎಸ್ಸನ್ನು ತೊಗೊಳಂತ್ರಿ. ಓಕೆನಾ. ಸೊ ಎಲ್ ಎಚ್ ಎಸ್ ತೊಗೊಳ್ರಿ. ಎಲ್ ಎಚ್ ಎಸ್ ಅಲ್ಲಿ ಫಸ್ಟ್ ನೀವು ಇದನ್ನು ಕನ್ಸಿಡರ್ ಮಾಡಿರಿ. ಏನು 1 ಇಂಟು 2 ಇಂಟು 3 ಪ್ಲಸ್ 2 ಇಂಟು 3 ಇಂಟು 4 ಪ್ಲಸ್ 1 ಪ್ಲಸ್ ಕೆ ಇಂಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಲ್ಲಿಂದ ಇಲ್ಲಿ ತನಕ ಕನ್ಸಿಡರ್ ಮಾಡಿರಿ. ಇದೇನದ ಅಂತಂದರೆ ಸ್ಟೆಪ್ 2 ಅಲ್ಲಿ ಏನಿದೆ ಅದನ್ನೇ ಇದೆ ರೀ. ಓಕೆನಾ. ಸೊ ಇದಷ್ಟು ಜಾಗದಾಗ ನಾವು ಇದನ್ನು ಬರೆಯೋಣ ಅಂತ. ಹೌದಾ. ಕ್ಯಾನ್ ರೈಟ್ ಹಿಯರ್ ಒನ್ ಸ್ಟೆಪ್ by using step 2. Okay, by using step 2 in place of this you can write here k into k plus 1 into k plus 2 into k plus 3 divided by 4. ಹೌದಾ. ಮುಂದೆ ಏನು ಉಳಿತ್ರಿ, ಇದು ಉಳಿತದ. ಇದನ್ನೇ ಬರೋಣ ಅಂತಿಲ್ಲ ಆಸ್ ಇಟ್ ಈಸ್. ಓಕೆ. ಸೊ k plus 1 into k plus 2 into k plus 3. ಓಕೆ. ಸೊ ಡಿವೈಡೆಡ್ ಬೈ ಏನಿಲ್ಲ ಅಂದರೆ 1 ಇದ್ದಿರ್ತದೆ. ಹೌದಾ. ಸೊ ಇದೆಲ್ಲ ಎಲ್ ಎಚ್ ಎಸ್ ಅನ್ನು ನಾವು ಯೂಸ್ ಮಾಡ್ಕೊಂಡು ಆರ್ ಎಚ್ ಎಸ್ ಅನ್ನು ತರಬೇಕು ರೀ. ಓಕೆನಾ. ಸೊ ಎರಡರದ್ದು ಎಲ್ ಸಿ ಎಮ್ ಏನಾಗುತ್ತಾ, 4 ಆಗುತ್ತೆ. ಹೌದಾ. ಸೊ ಇಲ್ಲಿ ಎಲ್ ಸಿ ಎಮ್ 4 ಬರೀರಿ, ರೈಟ್. ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಕೆ ಇಂಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3. ಓಕೆನಾ. ಸೊ ಇದನ್ನು 4 ಮಲ್ಟಿಪ್ಲೈ ಮಾಡಿರಿ. 4 ಇಂಟು ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3. ಹೌದಾ. ಓಕೆ. ಸೊ ನಂತರದಲ್ಲಿ ಇದರಲ್ಲಿ ಏನು ಕಾಮನ್ ಅದ ರೀ, ಇವೆರಡರಲ್ಲಿ ಕೆ ಪ್ಲಸ್ 1 ಕಾಮನ್ ಇದೆ, ಕೆ ಪ್ಲಸ್ 2 ಕಾಮನ್ ಇದೆ, ಕೆ ಪ್ಲಸ್ 3ನೂ ಕಾಮನ್ ಇದೆ. ಕೆ ಪ್ಲಸ್ 1 ಕೆ ಪ್ಲಸ್ 2 ಕೆ ಪ್ಲಸ್ 3 ಎರಡು ಕಡೆ ಕಾಮನ್ ಇದೆಯಲ್ಲ, ಅದನ್ನು ಹೊರಗೆ ತೆಗೋಣಂತ್ರಿ. ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3. ಹೌದಾ. ಏನು ಉಳಿತದೆ ಇಲ್ಲಿನ ಕೆ ಉಳಿತದೆ, ಇದರಲ್ಲಿ ಏನು ಉಳಿತದೆ ಪ್ಲಸ್ 4 ಉಳಿತದೆ ಡಿವೈಡೆಡ್ ಬೈ 4. ಯು ಕ್ಯಾನ್ ರೈಟ್ ಆಸ್ ಇಟ್ ಈಸ್. ದಿಸ್ ಈಸ್ ಆರ್ ಎಚ್ ಎಸ್. ಅದಲ್ರಿ. ಸೊ ಇದು ಮತ್ತು ಇದು ಎರಡು ಸೇಮ್ ಇದೆನಾ. ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3 ಇಂಟು ಕೆ ಪ್ಲಸ್ 4. ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಹೌದಾ. ಲಾಸ್ಟಲ್ಲಿ ಇದೊಂದು ಲೈನ್ ಬರೀರಿ. ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ ವೆನ್ ಎವರ್ ಪಿ ಆಫ್ ಕೆ ಈಸ್ ಟ್ರೂ ಅಂತ. ಓಕೆ. ಹೆನ್ಸ್ ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪಿ ಆಫ್ ಎನ್ ಈಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇಕ್ವೇಷನ್ ಏನಿದೆ ಅಲ್ರಿ. ಸೊ ಇದು ಆಲ್ ಎನ್ ಬಿಲಾಂಗ್ಸ್ ಟು ಎಲ್ ಅಂದರೆ ಎಲ್ಲ ನ್ಯಾಚುರಲ್ ನಂಬರ್ಸಿಗೆ ಸ್ಯಾಟಿಸ್ಫೈ ಆಗುತ್ತಾ ಅಂತ ಅರ್ಥ. ಓಕೆನಾ. ಸೊ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು.